ವೆಲ್ಕಮ್ ಟು ಕೈಟ್ ದಿ ಸ್ಟಡಿ ಚಾಯ್ಸ್ ಯೂಟ್ಯೂಬ್ ಚಾನಲ್. ಈಗಾಗಲೇ ಫಸ್ಟ್ ವಿಡಿಯೋದೊಳಗಡೆ ನಾವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಕೆಲವೊಂದಿಷ್ಟು SSC GD ಮತ್ತು RPFಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಬಿಡಿಸಿದ್ದೇವೆ. ಇನ್ನು ನೆಕ್ಸ್ಟ್ ಟಾಪಿಕ್ ಮಿಕ್ಚರ್ ಆ್ಯಂಡ್ ಎಲಿಗೇಷನ್. ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಟಾಪಿಕ್ಗೆ ರಿಲೇಟೆಡ್ ಇರುವಂತಹ ಟಾಪಿಕ್. ಇದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನ ನಾವು ಬಿಡಿಸೋಣ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಒಳಗಡೆ ಫಸ್ಟ್ ಕ್ವಶನ್ನ, 2 types ಆಫ್ ರೈಸ್ ಹ್ಯಾಸ್ ಟು ಬಿ ಮಿಕ್ಸ್ಡ್. ಅದು 30 rupees ಪರ್ ಕೆ ಜಿ ಮತ್ತು 38 rupees ಪರ್ ಕೆ ಜಿ. ಎರಡನ್ನು ಯಾವ ರೇಷಿಯೋದೊಳಗಡೆ ಮಿಕ್ಸ್ ಮಾಡಿದ್ರೆ ಹ್ಯಾಸ್ ಟು ಬಿ ಮಿಕ್ಸ್ಡ್ ಇನ್ ವಿಚ್ ರೇಷಿಯೋ ದ ಮಿಕ್ಚರ್ ಆಫ್ ಪ್ರೈಸ್ ಶುಡ್ ಬಿ 33 rupees. ಈ ರೀತಿ ಕ್ವಶನ್ಗಳಿದ್ದಾಗ ಇದು ಮಿಡಲ್ ಬರ್ಕೊಳ್ರಿ. ಆ್ಯಂಡ್ 38 ಮೈನಸ್ 33 ಅಂತಂದ್ರೆ 5 ರೇಷೋ 33 3 ಕಳೆದು ಅಂತಂದ್ರೆ 3 ಅಂತಂದ್ರೆ ದೊಡ್ಡದ್ರೊಳಗಡೆ ಸಣ್ಣ ನಂಬರ್ ಕಳೆಯೋದ್ರೆ ಆ್ಯಂಡ್ ಅದು ರೇಷೋ ಆಗಿರ್ತದೆ. ಅಂದರೆ ಮೀನಿಂಗ್ ಏನಂತಂದ್ರೆ 30 ರೂಪಾಯಿದ 5 kg ತಗೊಂಡಾಗ 38 ರೂಪಾಯಿದ 3 kg ಅಕ್ಕಿಯನ್ನು ತಗೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಮೀನಿಂಗ್ ಬರ್ತೈತ್ರಿ. ಅವಾಗ ನಮಗೆ 33 ರೂಪಾಯಿ ಪರ್ ಕೆ ಜಿ ನಮ್ಗೆ ಮಿಕ್ಚರ್ದ ರೇಟ್ ಸಿಗ್ತದ. ಆಪ್ಷನ್ ಎ ಇಸ್ ದಿ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಇಲ್ಲಿ 2 types ಆಫ್ ಆಲ್ಕೋಹಾಲ್ ಅದಾವ. ಆಲ್ಕೋಹಾಲ್ ಕಾನ್ಸಂಟ್ರೇಷನ್ದೊಳಗಡೆ ಹೆಚ್ಚ ಕಡಿಮೆ ಐತ್ರೆ. ಒಂದು ಕಾನ್ಸಂಟ್ರೇಷನ್ ಅದ 30% ಆಲ್ಕೋಹಾಲ್ ಐತ್ರೆ ಆ್ಯಂಡ್ ಇನ್ನೊಂದ್ರೊಳಗಡೆ 23% ಆಲ್ಕೋಹಾಲ್ ಕಂಟೆಂಟ್ ಅದ. ಆ್ಯಂಡ್ ಅದನ್ನು ಯಾವ ರೇಷಿಯೋದೊಳಗಡೆ ಮಿಕ್ಸ್ ಮಾಡಿದ್ವು ಅಂತಂದ್ರೆ ನಮ್ಗೆ ರಿಸಲ್ಟಂಟ್ ಮಿಕ್ಚರ್ 26% ಆಲ್ಕೋಹಾಲನ್ನು ಹೊಂದಿರುವಂಥದ್ದು. ಅದರೊಳಗಡೆ ಫಸ್ಟ್ ಅದೇ ಟೈಪ್ ಫಸ್ಟ್ ಕ್ವಶನ್ ಬಿಡಿಸಿದ ಟೈಪನ್ನು ಬಿಡಿಸೋದ್ರೆ 30% ಮತ್ತು ಇಲ್ಲಿ 23% ಆ್ಯಂಡ್ ಮಿಕ್ಚರ್ 26% ಆಲ್ಕೋಹಾಲ್ ಕಂಟೆಂಟನ್ನು ಹೊಂದಿರಬೇಕ್ರಿ. ಅವಾಗ ದೊಡ್ಡ ನಂಬರ್ದೊಳಗಡೆ ಸಣ್ಣ ನಂಬರನ್ನು ಕಳೆರೆ 26 23 ಕಳೆದು ಅಂತಂದ್ರೆ 3 ರೇಷೋ, 30 26 ಕಳೆದು ಅಂತಂದ್ರೆ 4. ಅದು 3 ರೇಷೋ 4 ರೇಷೋದೊಳಗಡೆ ಮಿಕ್ಸ್ ಮಾಡಿದ್ವು ಅಂತಂದ್ರೆ ಮಿಕ್ಚರ್ 26% ಆಲ್ಕೋಹಾಲ್ ಕಂಟೆಂಟನ್ನು ಹೊಂದಿರ್ತದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಒಂದು ಎಕ್ಸಾಮ್ ಅದ ಅಥವಾ ಒಂದು ಕ್ಲಾಸ್ ಅದ, ಅದರೊಳಗಡೆ 200 ಸ್ಟೂಡೆಂಟ್ಸ್ ಅದಾರೆ. ಕ್ಲಾಸ್ ಹ್ಯಾಸ್ 200 ಸ್ಟೂಡೆಂಟ್ಸ್. ಆ 200 ಸ್ಟೂಡೆಂಟ್ಸ್ದಾಗ ಬಾಯ್ಸು ಇರ್ತಾರ ಮತ್ತು ನಂಬರ್ ಆಫ್ ಗರ್ಲ್ಸ್ನು ಇರ್ತಾರ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ ಇರುವಂಥದ್ದು. ಟೋಟಲ್ ಬಾಯ್ಸ್ ಏನದಾರ, ಟೋಟಲ್ 100% ಬಾಯ್ಸ್ ಏನದಾರ, ಆ ಬಾಯ್ಸ್ 100% ಬಾಯ್ಸ್ದಾಗಿಂದ 75% ಬಾಯ್ಸ್ ಪಾಸ್ ಆಗಿದ್ದಾರೆ. ಆ್ಯಂಡ್ ಟೋಟಲ್ ಗರ್ಲ್ಸ್ದಾಗಿಂದ 85% ಗರ್ಲ್ಸ್ ಪಾಸ್ ಆಗಿದ್ದಾರೆ. ಆ್ಯಂಡ್ ಕಂಬೈನ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಟೋಟಲ್ ಸ್ಟೂಡೆಂಟ್ಸ್ 77% ಪಾಸ್ ಆಗಿದ್ದಾರೆ. ಹಂಗಿತ್ತಂದ್ರೆ ಇಲ್ಲಿ ಫೈಂಡ್ ದಿ ನಂಬರ್ ಆಫ್ ಗರ್ಲ್ಸ್ ಇನ್ ದಿ ಕ್ಲಾಸ್ ಅಂತಂದು ಕ್ವಶನ್ ಕೇಳಿದ್ದಾರೆ. ಇದು ಯಾವ ರೀತಿ ಬಿಡಿಸ್ರಿ ಅಂತಂದ್ರೆ ಜಸ್ಟ್ ಇದನ್ನು ರೇಷೋ ಕಂಡಿಡಿರಿ. 75 77 ಕಳೆದು ಅಂತಂದ್ರೆ 2, 85ರಾಗ 77 ಕಳೆದು ಅಂತಂದ್ರೆ 8, 8 ರೇಷೋ 2 ರೇಷೋ ಇದೇನು 8:2 ಬಂದೈತಲ್ರಿ. ಇದು ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ದಿ ಕ್ಲಾಸನ್ನು ರಿಪ್ರೆಸೆಂಟ್ ಮಾಡುವಂಥದ್ದು. 2 1 2 4 8 4:1 ರೇಷೋದೊಳಗಡೆ ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಅದಾರ 200 ಸ್ಟೂಡೆಂಟ್ಸ್ದಾಗ ಅಂತಂದ. ಅದನ್ನು ಯಾವ ರೀತಿ ಕಂಡುಹಿಡಿಯೋದ, ಟೋಟಲ್ 5 ರೇಷೋ ಅಂತಂದರೆ 200 ಸ್ಟೂಡೆಂಟ್ಸ್, 1 ರೇಷೋ ಅಂತಂದ್ರೆ 40 ಸ್ಟೂಡೆಂಟ್ಸ್. ಇಲ್ಲಿ ನಂಬರ್ ಆಫ್ ಗರ್ಲ್ಸ್ ಬೇಕಾಗಿರೋದ್ರಿಂದ 1 ರೇಷೋದಷ್ಟು ಗರ್ಲ್ಸ್ ಅದಾರ ಅಂತಂದರೆ 40 ಗರ್ಲ್ಸ್ ಇಲ್ಲಿ ಪ್ರೆಸೆಂಟ್ ಅದಾರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಒಂದು ಪರೀಕ್ಷೆಯಲ್ಲಿ ಟೋಟಲ್ 2400 ಸ್ಟೂಡೆಂಟ್ಸ್ ಅಲ್ಲಿ ಪ್ರೆಸೆಂಟ್ ಅದಾರ. ಆ್ಯಂಡ್ ಅದ್ರೊಳಗಡೆ 2400 ಸ್ಟೂಡೆಂಟ್ಸ್ದಾಗ ಎಷ್ಟೋ ಬಾಯ್ಸನ್ನು ಅದಾರ, ಎಷ್ಟೋ ಗರ್ಲ್ಸ್ನು ಕೂಡ ಅದಾರ. ಆ ಬಾಯ್ಸ್ದಾಗಿಂದ 70% ಬಾಯ್ಸ್, ಟೋಟಲ್ 100% ಬಾಯ್ಸ್ದಾಗಿಂದ 70% ಬಾಯ್ಸ್ ಆ್ಯಂಡ್ 100% ಗರ್ಲ್ಸ್ದಾಗಿನ 58% ಗರ್ಲ್ಸ್ ಪಾಸ್ ಆಗ್ತಾರೆ.
ಆ್ಯಂಡ್ ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ದಾಗ 1560 ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ. ಆ್ಯಂಡ್ ಟೋಟಲ್ ನಮಗೇನು ಇಲ್ಲಿ ಪರ್ಸೆಂಟೇಜ್ ಒಳಗಡೆ ಇಷ್ಟು ಜನ ಪಾಸ್ ಆಗಿದ್ದಾರೆ ಅಂತಂದು ಕೊಡ್ತಿದ್ರು ನೋಡ್ರಿ, ಅದನ್ನ ಜಸ್ಟ್ ನಂಬರ್ದಾಗ ಕೊಟ್ಟಾರ, ಅದನ್ನ ನಾವು ಜಸ್ಟ್ ಪರ್ಸೆಂಟೇಜ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ 2400 ಸ್ಟೂಡೆಂಟ್ಸ್ದಾಗ 1560 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತಂದ್ರೆ 2400 ಸ್ಟೂಡೆಂಟ್ಸ್ ಅಂದ್ರೆ 100% ಅಂತ ಕನ್ಸಿಡರ್ ಮಾಡಬೇಕು. ಹಂಗಾದ್ರೆ ಇದು ಎಷ್ಟು ಪರ್ಸೆಂಟ್ ಅಂತಂದು ನಾವು ಕಂಡುಹಿಡಿಬೇಕಾಗ್ತದೆ. 2400 ಅಂತಂದ್ರೆ 100%, ನಮಗೆ 1560 ಅಂತಂದ್ರೆ ಎಷ್ಟು ಪರ್ಸೆಂಟ್ ಅಂತಂದು ಕ್ವಶನ್. ಆ್ಯಂಡ್ ಇಲ್ಲಿ 0000 ಕ್ಯಾನ್ಸಲ್, 24 4 6 24 4 3 12 4 9 36 0 6 1 6 6 36 6 5 30 ಅಂದರೆ 65% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತಂದಂಗ್ರಿ. ಟೋಟಲ್ ಇಲ್ಲಿ ಅದೇ ರೇಷೋವನ್ನು ಕಂಡುಹಿಡಿಯಿರಿ. 65ರಾಗ 58 ಕಳೆದು ಅಂತಂದ್ರೆ 7, ರೇಷೋ 70ರಾಗ 65 ಕಳೆದು ಅಂತಂದ್ರೆ 5 ಅಂತಂದರೆ ಟೋಟಲ್ 7:5 ರೇಷೋದಾಗ ಇಲ್ಲಿ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅದಾರ. ಟೋಟಲ್ 7:5 ರೇಷೋದೊಳಗಡೆ ಅಂತಂದ್ರೆ ಟೋಟಲ್ 12 ರೇಷೋದೊಳಗಡೆ ಸ್ಟೂಡೆಂಟ್ಸ್ ಅದಾರ. ಟೋಟಲ್ 12 ರೇಷೋ ಅಂದ್ರೆ 2400, ಒಂದು ರೇಷೋ ವ್ಯಾಲ್ಯೂ 200. ನಮಗೆ ಕ್ವಶನ್ ಐತಿದ್ರೆ ಹೌ ಮಚ್ ಬಾಯ್ಸ್ ಹ್ಯಾವ್ ರಿಟರ್ನ್ ದಿ ಎಕ್ಸಾಮ್ ಅಂತ ಹೇಳಿದ. ಹೌ ಮಚ್ ಬಾಯ್ಸ್ ಹ್ಯಾವ್ ರಿಟರ್ನ್ ಎಕ್ಸಾಮ್ ಅಂತಂದ್ರೆ ಬಾಯ್ಸ್ ಇರೋದು 7 ರೇಷೋದೊಳಗಡೆ, ಒಂದು ರೇಷೋ ವ್ಯಾಲ್ಯೂ 200, 7 ರೇಷೋ ಅಂತಂದ್ರೆ 1400, 1400 ಬಾಯ್ಸ್ ಅಲ್ಲಿ ಎಕ್ಸಾಮ್ದೊಳಗಡೆ ಪ್ರೆಸೆಂಟ್ ಅದಾರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಟೋಟಲ್ ಇಲ್ಲಿ ಒಂದು 750 ರೂಪಾಯಿದು ಒಂದು ಟೀ ಪೌಡರ್ ಐತ್ರಿ, ಒಂದು ಟೈಪ. ಆ್ಯಂಡ್ ಇನ್ನೊಂದು ಟೈಪ 280 ರೂಪಾಯಿ ಪರ್ ಕೆ ಜಿ ಇರುವಂತಹ ಇನ್ನೊಂದು ಟೈಪ ಟೀ ಪೌಡರ್ ಅದ. ಅದು ಯಾವ ರೇಷೋದೊಳಗಡೆ ಮಿಕ್ಸ್ ಮಾಡ್ಬೇಕ್ರೆ, ಯಾವ ರೇಷೋದೊಳಗಡೆ ಮಿಕ್ಸ್ ಮಾಡಬೇಕು, ಅವಾಗ ಏನು ಮಿಕ್ಚರ್ ಬರ್ತೈತಲ್ಲ ಆ ಮಿಕ್ಚರ್ದ ಪ್ರೈಸ್ 324 ರೂಪಾಯಿ ಪರ್ ಕೆ ಜಿ. ಆ್ಯಂಡ್ ಮತ್ತು ಇದ್ರೊಳಗಡೆ 20% ಲಾಭ ಇರಬೇಕ್ರಿ. ಅಂದ್ರೆ ಆ್ಯಕ್ಚುಲಿ ಮಿಕ್ಚರ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ಇದ್ರೊಳಗಡೆ 20% ಪ್ರಾಫಿಟ್ ಐತಂತ. ಅಂದರೆ ನಮಗೆ 324ರೊಳಗಡೆ 20% ಜಾಸ್ತಿ ಐತ್ರಿ. ಜಸ್ಟ್ ಅದ್ರದ್ದು 100% ಕಂಡಿಡಿರಿ. ಆ್ಯಂಡ್ 320 ಅಂದ್ರೆ 120%, ಇದ್ರದ್ದು 100% ಎಷ್ಟ ಈ ರೀತಿ ನೀವು ಕಂಡುಹಿಡಿದ್ರಿ ಅಂತಂದರೆ 0 ಕ್ಯಾನ್ಸಲ್, 12 1 12 2 24 12 7 84. ಇದು 270 ರೂಪಾಯಿ ಆ ಟೀ ಪೌಡರ್ ಮಾರಿದ್ದು ಅಂತಂದ್ರೆ ಅಲ್ಲಿ ಲಾಭನೂ ಇರ್ತಿರ್ಲಿಲ್ಲ ಮತ್ತು ನಷ್ಟನೂ ಇರ್ತಿರ್ಲಿಲ್ಲ. ಬಟ್ ಅಲ್ಲಿ 324 ರೂಪಾಯಿಗೆ ಮಾರೋದ್ರಿಂದ ಅಲ್ಲಿ 20% ಲಾಭ ಐತ್ರಿ. ಜಸ್ಟ್ 250 ರೂಪಾಯಿದು ಒಂದು ಟೀ ಪೌಡರ್ ಐತ್ರಿ, ಒಂದು ಟೈಪ. ಇನ್ನೊಂದು 280 ರೂಪಾಯಿದು ಇನ್ನೊಂದು ಟೀ ಪೌಡರ್ ಐತ್ರಿ. ಇವೆರಡು ಮಿಕ್ಸ್ ಮಾಡಿದಾಗ ಅದನ್ನು 270 ರೂಪಾಯಿಗೆ ಸೆಲ್ ಮಾಡೋಕೆ ಇಟ್ರಿ ಅಂತಂದ್ರೆ ಅಲ್ಲಿ ಲಾಭನೂ ಇರಂಗಿಲ್ಲ, ನಷ್ಟನೂ ಇರಂಗಿಲ್ಲ. ಅದನ್ನ ಅಕಸ್ಮಾತ್ 324 ರೂಪಾಯಿಗೆ ಮಾರಕ್ಕೆ ನಿಂತ್ರಂದ್ರೆ ಅಲ್ಲಿ ಅದ್ರೊಳಗಡೆ 20% ಲಾಭ ಇರ್ತದೆ. ಜಸ್ಟ್ ಇದನ್ನು ಕ್ರಾಸ್ ಮಾಡಿಕೊಡ್ರಿ. ಆ್ಯಂಡ್ 280ರಾಗ 270 ಕಳೆದ್ರೆ 10, ಆ್ಯಂಡ್ 270ರಾಗ 250 ಕಳೆದ್ರೆ 20. ಅಂದರೆ 1:2 ರೇಷೋದೊಳಗಡೆ ಅದನ್ನು ನಾವು ಮಿಕ್ಸ್ ಮಾಡಬೇಕು ಅಂತೇಳಿ. 1:2 ರೇಷೋದೊಳಗಡೆ ಮಿಕ್ಸ್ ಮಾಡಿದ್ರೆ ನಮಗೆ 324 ರೂಪಾಯಿಗೆ ಆ ಒಂದು ಮಿಕ್ಚರನ್ನು ಮಾರಿದ್ದು ಅಂತಂದ್ರೆ ಅದರೊಳಗಡೆ 20% ಪ್ರಾಫಿಟ್ ನಮ್ಗೆ ಸಿಗ್ತದೆ. ನೆಕ್ಸ್ಟ್ ಕ್ವಶನ್, ಒಂದು 40 ರೂಪೀಸ್ ಪರ್ ಕೆ ಜಿ ಒಂದು ಟೈಪ್ ಆಫ್ ರೈಸ್ ಅದ, ಇನ್ನೊಂದು 25 ರೂಪಾಯಿ ಪರ್ ಕೆ ಜಿ ಟೈಪ್ ಆಫ್ ರೈಸ್ ಅದ. ಇವೆರಡನ್ನ 4:1 ರೇಷೋದೊಳಗಡೆ ಮಿಕ್ಸ್ ಮಾಡ್ಬೇಕ್ರೆ. ದೆನ್ ಫೈಂಡ್ ದಿ ರೇಟ್ ಆಫ್ ದಿ ರಿಸಲ್ಟೆಡ್ ಮಿಕ್ಚರ್ ಅಂತಂದು. ರಿಸಲ್ಟೆಡ್ ಮಿಕ್ಚರ್ದ ರೇಟ್ ಏನು ಅಂತಂದು ಒಂದು 40 ರೂಪಾಯಿ ಪರ್ ಕೆ ಜಿ ಅದ. ಆ್ಯಂಡ್ ಇನ್ನೊಂದು 25 ರೂಪಾಯಿ ಪರ್ ಕೆ ಜಿ ಅದ. ಇವು ಎರಡುಗಳನ್ನು ನಾವು 4:1 ರೇಷೋದೊಳಗಡೆ ಮಿಕ್ಸ್ ಮಾಡ್ಬೇಕ್ರಿ. ಅಂತಂದ್ರೆ ಇದನ್ನು 4 ಕೆ ಜಿ ತಗೊಂಡಾಗ ಇದನ್ನು 1 ಕೆ ಜಿ ತಗೊಳ್ಬೇಕಂದಂಗ್ರೆ. ಆ್ಯಂಡ್ ಇದನ್ನು 4 ಕೆ ಜಿ ತಗೊಂಡಂತಂದ್ರೆ 160 ರೂಪಾಯಿ ಆಗ್ತೈತೆ. ಆ್ಯಂಡ್ ಇದನ್ನು 1 ಕೆ ಜಿ ತಗೊಂಡಂದ್ರೆ 25 ರೂಪಾಯಿ ಆಗ್ತೈತ್ರಿ. ಟೋಟಲ್ 5 ಕೆ ಜಿ ವ್ಯಾಲ್ಯೂ 185 ರೂಪಾಯಿ ಆಗ್ತೈತ್ರಿ. ನಮ್ಮ ಮಿಕ್ಚರ್ದು ರೇಟ್ ಕಂಡುಹಿಡಬೇಕಾಯ್ತಂದ್ರೆ 5 ಕೆ ಜಿ ತೊಗೊಂಡೇವಂದ್ರೆ 5ರಲ್ಲಿ ಡಿವೈಡ್ ಮಾಡ್ರಿ. 5 1 5 3 15 5 7 35
ರೂಪಾಯಿ ಪರ್ ಕೆ ಜಿಗೆ ನಾವು ಅದನ್ನು ಮಿಕ್ಚರನ್ನು ರೇಟನ್ನು ಫಿಕ್ಸ್ ಮಾಡುವಂಥ 37 ರೂಪಾಯಿ ಪರ್ ಕೆ ಜಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 36 ರೂಪಾಯಿ ಪರ್ ಕೆ ಜಿ ಒಂದು ಟೈಪ್ ಆಫ್ ಗ್ರೇನ್ ಐತ್ರಿ, ಧಾನ್ಯ. ಅದನ್ನು 12 ಕೆ ಜಿ ತಗೊಂಡಾರ. ಆ್ಯಂಡ್ ಇನ್ನೊಂದು ಟೈಪ್ ಐತ್ರಿ, ಅದು ಎಷ್ಟು ಕೆ ಜಿ ಐತಿ ಗೊತ್ತಿಲ್ಲ, ಆ್ಯಂಡ್ ಅದು ಎಷ್ಟು ರೂಪಾಯಿ ಐತಿ ಗೊತ್ತಿಲ್ಲ, ಅದ್ರದ್ದು ಪ್ರೈಸ್ ಎಷ್ಟೈತಿ ಗೊತ್ತಿಲ್ಲ, ಆದ್ರೆ ಅದನ್ನು 18 ಕೆ ಜಿ ತಗೊಂಡಾರ. ನಮಗಿಲ್ಲಿ ಕೆ ಜಿ ಕೊಟ್ರ ಅಂತಂದ್ರೆ ಇಂಡೈರೆಕ್ಟ್ಲಿ ನಮ್ಗೆ ರೇಷೋ ಕೊಟ್ಟಾರ ಅಂತಂದಂಗ್ರಿ, ರೇಷೋನ ಕೊಟ್ಟಾರ. ಆ್ಯಂಡ್ ಅದ್ರದ್ದು ಮಿಕ್ಚರ್ದ ಪ್ರೈಸ್ 42 ರೂಪಾಯಿ ಬರ್ತದಂತ. ಫಸ್ಟ್ ಟೈಪ್ 36 ರೂಪಾಯಿದ ಫಸ್ಟ್ ಟೈಪ್. ಆ್ಯಂಡ್ ಇನ್ ಸೆಕೆಂಡ್ ಟೈಪ್ ಎಷ್ಟು ರೂಪಾಯಿ ಐತಿ ಗೊತ್ತಿಲ್ಲ, ಅದ್ರದ್ದು ಮಿಕ್ಚರ್ದ ರೇಟ್ 42 ರೂಪಾಯಿ ಆಗ್ತೈತ್ರಿ. ಆ್ಯಂಡ್ ಅದ್ರದ್ದು ರೇಷೋ ಬರ್ತೈತ್ರಿ, ಕೆ ಜಿ ಕೊಟ್ಟಾರ ಅಂದ್ರೆ ಇಂಡೈರೆಕ್ಟ್ಲಿ ರೇಷೋವನ್ನು ಕೊಟ್ಟಾರ, 12:18 ಕೊಟ್ಟಾರ. ಆ್ಯಂಡ್ ಇದನ್ನು ನಾವಿಲ್ಲಿ 3ರಲ್ಲಿ ಕ್ಯಾನ್ಸಲ್, 3 4 12, 3 6 18. ಆ್ಯಂಡ್ ಇವೆರಡು ಮೈನಸ್ ಮಾಡಿದಾಗ 6 ಬರೋದೈತ್ರಿ ನಮ್ಗೆ. ಆ್ಯಂಡ್ ಇವೆರಡು ಮೈನಸ್ ಮಾಡಿದಾಗ ನಮ್ಗೆ ಇಲ್ಲಿ 4 ಸಿಗುವಂಥದ್ದು. ಈಗ ನಾವು 4 ಇದಕ್ಕೆ ಕೂಡಿಸ್ಬೇಕೇನು ಮೈನಸ್ ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಆ್ಯಂಡ್ ಇಲ್ಲಿ 36 ಮತ್ತು ಇದು ಯಾವ ನಂಬರ್ ಇರ್ತಿತ್ತಲ್ಲ ಅದ್ರದ್ದು ಮಿಡಲ್ ನಂಬರ್ 42 ಇರಾಕ್ಬೇಕ್ರಿ. ಆದ್ರಿಂದ 42ರಾಗ ಇದನ್ನು ಮೈನಸ್ ಮಾಡೋದಲ್ಲ, ಇದನ್ನು ಪ್ಲಸ್ ಮಾಡ್ಬೇಕ್ರಿ. ಅಂದರೆ 46 ರೂಪಾಯಿ ಪರ್ ಕೆ ಜಿದ ಅದು ಗ್ರೇನ್ ಇತ್ತಂದ್ರೆ ಅದನ್ನು ನಾವು 12 ಕೆ ಜಿ ಮತ್ತು 18 ಕೆ ಜಿ ಒಳಗಡೆ ತೊಗೊಂಡು ಅಂತಂದ್ರೆ ನಮಗೆ ಮಿಕ್ಚರ್ದ ರೇಟ 42 ರೂಪಾಯಿ ಸಿಗುವಂಥದ್ದು. ಆಪ್ಷನ್ ಎ ಇಸ್ ದಿ ಆನ್ಸರ್. ಇವಿಷ್ಟು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಗೆ ಸಂಬಂಧಪಟ್ಟಂತಹ ಮಿಕ್ಚರ್ ಆ್ಯಂಡ್ ಅಲಿಗೇಷನ್ ಟಾಪಿಕ್ದ ಕೆಲವೊಂದಿಷ್ಟು ಕ್ವಶನ್ಗಳು.